ಹೆಬ್ಬಗೋಡಿ ರೇವ್ ಪಾರ್ಟಿಯ ಕರಾಳ ಮುಖಗಳು ಒಂದೊಂದಾಗಿ ಬಗೆದಷ್ಟು ಬಯಲಾಗ್ತಾ ಇದೆ. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಮಾದಕ ವಸ್ತು ಸೇವನೆ ಮಾತ್ರವಲ್ಲ, ಆ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಮಾದಕ ವಸ್ತುಗಳ ಸೇವನೆ ಮಾಡುವಂಥದ್ದು ಮಾತ್ರವೇ ಇರಲಿಲ್ಲ. ಸಿಸಿಬಿ ತನಿಖೆಯಲ್ಲಿ ಸ್ಫೋಟಕ ಸಂಗತಿಗಳು ಬಯಲಾಗ್ತಿದೆ. ಈ ಡ್ರಗ್ಸ್ನ ಜೊತೆಗೆ ಅರೆಬೆತ್ತಲೆ ಡ್ಯಾನ್ಸ್ ಕೂಡ ನಡೆದಿತ್ತು. ಅಂದರ್ ಬಾಹರ್ ಡ್ರಗ್ಸ್ ಸೇವಿಸಿದ ಮತ್ತಿನಲ್ಲಿ ಈ ರೀತಿಯಾಗಿ ಅಂದರ್ ಬಾಹರ್ ಪಾರ್ಟಿಯನ್ನ ನಡೆಸಿದ್ರು ಅನ್ನುವಂತಹ ಒಂದು ವಿಷಯ ಕೂಡ ಇದೀಗ ಬಹಿರಂಗವಾಗ್ತಾ ಇದೆ. ಅಂದರ್ ಬಾಹರ್ ಆಡಿರುವಂತಹ ಪಾರ್ಟಿ ಮಂದಿ ಲೆಕ್ಕವಿಲ್ಲದಷ್ಟು ಹಣವನ್ನ ಹಾಕಿ ಅಂದರ್ ಬಾಹರ್ ಆಟವನ್ನ ಕೂಡ ಆಡ್ತಾ ಇದ್ರು. ಆಟವನ್ನ ಆಡಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಆಂಧ್ರ ಪ್ರದೇಶದ ಲೋಕಸಭಾ ವಿಧಾನಸಭಾ ಚುನಾವಣೆಯ ಮೇಲೆ ಇಲ್ಲಿ ಬೆಟ್ಟಿಂಗ್ ಕೂಡ ನಡೀತಾ ಇತ್ತು. ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ಲಕ್ಷ ಹಣವನ್ನ ಜೂಜು ಕೂಡ ಆಡಲಾಗ್ತಾ ಇತ್ತು. ಅಷ್ಟು ಮಾತ್ರವಲ್ಲದೆ IPL ಕ್ರಿಕೆಟ್ ಪಂದ್ಯಗಳ ಮೇಲೂ ಕೂಡ ಬೆಟ್ಟಿಂಗ್ ನಡೀತಾ ಇತ್ತು. ಇದರ ಜೊತೆಗೆ ಒಂದು ಅರೆಬೆತ್ತಲೆ ಡಾನ್ಸ್ ಮಾಡುವಂತಹ ಪಾರ್ಟಿಯನ್ನ ಕೂಡ ಆಯೋಜನೆ ಮಾಡಲಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಹೆಬ್ಬಗೋಡಿಯಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದೀಗ ಬಗೆದಷ್ಟು ಪ್ರಕರಣದ ಅನೇಕ ಸತ್ಯಗಳು ಬಯಲಾಗ್ತಾ ಇದೆ. ಕರಾಳತೆ ಮತ್ತಷ್ಟು ಬಯಲಾಗ್ತಾ ಹೋಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ MDMA ಡ್ರಗ್ಸ್ ಆಗಿರಬಹುದು, ಮಾತ್ರೆಗಳು ಕೂಡ ಲಭ್ಯವಾಗಿದ್ವು. ಅದೇ ರೀತಿಯಾಗಿ ಬೇರೆ ಡ್ರಗ್ಸ್ಗಳು ಕೂಡ, ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಇದರ ಜೊತೆಗೆ ಪ್ರಮುಖವಾಗಿ ನಟಿಯರು, ಅದೇ ರೀತಿಯಾಗಿ ಅನೇಕ ಸೆಲೆಬ್ರಿಟಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ದೊಡ್ಡವರ ಅನೇಕರ ಮುಖವಾಡ ಕಳಚುವಂತಹ ಒಂದು ಕೆಲಸಕ್ಕೆ ಈ ಒಂದು ಪಾರ್ಟಿ ಸಾಕ್ಷಿಯಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಇದೀಗ ಒಂದೊಂದಾಗಿ ಕರಾಳ ಸತ್ಯಗಳನ್ನು ಬಯಲಿಗೆ ಎಳಿತಾ ಇದ್ದಾರೆ. ಒಂದೆಡೆ ಅಂದರ್ ಬಾಹರ್ ಆಟ, ಅದೇ ರೀತಿಯಾಗಿ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಬೆಟ್ಟಿಂಗು, IPLಗೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ ಕೂಡ ಇಲ್ಲಿ ನಡೀತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.